ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ನಮ್ಮ ಈ ಚಿತ್ರತಂಡದ ಪರಿಚಯವನ್ನು ಮಾಡಿಕೊಡ್ಬೇಕು. ನಮ್ಮ ಚಿತ್ರದ ಕಥಾನಾಯಕ ನಿರಂಜನ್. ಅಲ್ಲಿ ಈಗ ನಾವು ಯೋಧವಂತ ಈ ಚಿತ್ರಕ್ಕೆ ಹೊಸದಾಗಿ ನಾಮಕರಣವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬೇಸಿಕಲಿ ರಂಗಭೂಮಿಯಿಂದ ಅಭಿನಯವನ್ನು ಕಲ್ತ್ಕೊಂಡು ಈಗ ಕನ್ನಡ ಚಿತ್ರಕ್ಕೆ ಕಾಲಿಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಈಗ ಮೇಘಶ್ರೀ ನಿಮಗೆಲ್ಲ ಗೊತ್ತಿರ್ಬೋದು, ಕೃಷ್ಣ ತುಳಸಿಯನ್ನು ಒಂದು ಪಾಪ್ಯುಲರ್ ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡಿ ತೆಲುಗು, ತಮಿಳು ಹಾಗೆ ಭೋಜ್ಪುರಿ ಲ್ಯಾಂಗ್ವೇಜ್ನಲ್ಲಿ ಕನ್ನಡದಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು ಚಿತ್ರದಲ್ಲಿ ನಾಯಕಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈಗ ಈ ಚಿತ್ರದಲ್ಲಿ ನಾಯಕಿ ಪಾತ್ರ ಶಂಕರ್ ಸರು, ಪವಿತ್ರ ಲೋಕೇಶು, ಕಿಶೋರು, ಅನೇಕ ಚಿತ್ರರಂಗದ ದಂಡೆ ನಮ್ಮ ಒಂದು ಚಿತ್ರದಲ್ಲಿ ಇದೆ. ಮತ್ತು ಈ ಚಿತ್ರಕ್ಕೆ ಸಂಭಾಷಣೆಯನ್ನು ನನ್ನ ಬಹುದಿನಗಳ ಕನಸು ಅವ್ರ ಕೈಲಿ ಬರೆಸಬೇಕು ಅಂತ ಮಧು ಸರು ಅವರು ಬರೆದಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಕೃತಜ್ಞನಾಗಿರ್ತೇನೆ. ಮತ್ತು ಶಂಕರ್ ಸರ್ ಹತ್ರ ಹೋಗಿ, ಸರ್ ನೀವು ಮಾಡಲೇಬೇಕು, ನಾವು ನಿಮ್ಮ ತಂದೆಯವರ ಅಭಿಮಾನಿ ಅಂತ ಹೇಳಿದಾಗ ಅವರು ಕಥೆಯನ್ನು ಕೇಳಿ ಒಪ್ಕೊಂಡಿದ್ದಾರೆ. ಅವರು ಮಾಡ್ತಿದ್ದಾರೆ ಅಂತ ಧನ್ಯವಾದಗಳು ಸರ್ ನಮ್ಮ ಚಿತ್ರದಲ್ಲಿ ಒಪ್ಕೊಂಡಿದ್ದಕ್ಕೆ. ಮತ್ತು ಈ ಚಿತ್ರದ ನಿರ್ಮಾಪಕರಾದಂಥ ಕುಮಾರ್ ಗೌಡ, SP ಶಿವ ಅವ್ರಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೇವೆ. ಮತ್ತು ಈ ಚಿತ್ರಕ್ಕೆ ವಿಶೇಷವಾಗಿ ಕ್ಯಾಮ್ರಾಮನ್ ಮಂಜು ಅವರು, ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಹರೀಶ್ ಕಾವ್ಯ ಅವರು, ಮತ್ತು ಈ ಚಿತ್ರಕ್ಕೆ ಕಲಾ ನಿರ್ದೇಶನ ಮುಸ್ತಫಾ ಖಾನ್ ಅಂತ. ಇವ್ರದ್ದು ವಿಶೇಷ ಏನಂದರೆ ಶಂಕರ್ನಾಗ ಮಾಲ್ಗುಡಿ ಡೇಸ್ಗೆ ಸೆಟ್ ಹಾಕಿದ್ರಲ್ಲ, ನೀವೇನೋ ನೋಡಿರ್ತೀರ, ಆ ಸೆಟ್ಟಿನ ಸಹಾಯಕ ಅವರು ನಮ್ಮ ಸಿನಿಮಾಕ್ಕೆ ಒಂದು ಸೆಟ್ಟನ್ನು ಹಾಕ್ತಾ ಇದ್ದಾರೆ. ಕಾಸ್ಟ್ಯೂಮರ್ ನಮ್ಮ ಮಹೇಶ್ ಹೆಬ್ಬಾಳ್ ತುಂಬ ಅದ್ಭುತವಾಗಿ ಕಾಸ್ಟ್ಯೂಮನ್ನು ಮಾಡುವಂಥವ್ರು, ಅವರು ಈ ಚಿತ್ರದಲ್ಲಿ ಕಾಸ್ಟ್ಯೂಮನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಚಿತ್ರದ ಸಂಪೂರ್ಣ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಸ್ಟಾರ್ಗಳಲ್ಲಿ ಸಹಾಯಕ ನಿರ್ದೇಶಕ ಕೆಲಸ ಮಾಡಿದಂಥ ರಾಜು ಕೇತಳ್ಳಿ ಈ ಚಿತ್ರದ ಸಹಾಯಕ ನಿರ್ದೇಶಕ. ಅವರು ನಮ್ಮಲ್ಲಿ ಸಹ ನಿರ್ದೇಶಕ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬೆನ್ನೆಲುಬಾಗಿ ಯಾವಾಗಲೂ ಬಾಗದಿ ರಾಜಣ್ಣ ಇರ್ತಾರೆ. ನಾವು ಕರೆದ ತಕ್ಷಣ ನಮಗೆ ಏನಾದರೂ ಬೇಕು ಅಂದಾಗ ಇಮ್ಮಿಡಿಯೇಟ್ಲಿ ಒದಗಿಸ್ಕೊಡುವಂಥವರು ನಮ್ಮ ಗಾಡ್ ಫಾದರ್ ಅಂತಲೇ ಕರಿಬೋದು. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಅನೇಕ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿದ್ದಾರೆ, ಈ ಸಿನಿಮಾದಲ್ಲಿ ಕೆಲಸ ಮಾಡೋರು ಎಲ್ಲರೂ ಇದ್ದಾರೆ. ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ಎಲ್ರಿಗೂ ಹೆಸರು ಹೇಳೋಕ್ಕಾಗಲ್ಲ. ದಯಾನಂದ ಇರ್ಬೋದು, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ. ಹಾಗೆ ಮತ್ತು ಇನ್ನೊಂದು ನನಗೆ ಇವತ್ತು ಭಾಳ ಖುಷಿಯಾಗಿದ್ದು ಅಂದರೆ ಪುರುಷೋತ್ತಮ್ ಅಂತ. ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ 23 ವರ್ಷಗಳ ಹಿಂದೆ ಹೋದಾಗ, ಬನ್ನಿ ಪುರುಷೋತ್ತಮ್ ಸರ್, ನಮ್ಮ ಪಡವರಳ್ಳಿಯವರು, ನಾನು 23 ವರ್ಷಗಳ ಹಿಂದೆ ಹೋದಾಗ ಅವರು ದೊಡ್ಡ ಮೇಕಪ್ ಮ್ಯಾನು. ಅವರು ನಮ್ಮ ಸಿನಿಮಾದಲ್ಲಿ ಇವತ್ತು ನಾನು ಡೈರೆಕ್ಟ್ರು, ಅವರು ಮೇಕಪ್ ಆಗಿದ್ದಾರೆ. ಅದು ಖುಷಿ ಆಯಿತು, ತುಂಬ ಸಂತೋಷ. ಪುರುಷೋತ್ತಮ್ ಸರ್ ಅವರು ಇವಾಗ ಇಲ್ಲೇ ಕಾಸ್ಟ್ಯೂಮ್ ಮತ್ತು ಮೇಕಪ್ಪನ್ನು ಮಾಡ್ತಿದ್ದಾರೆ. ಬನ್ನಿ ಇನ್ನೊಬ್ರು ಮೇಕಪ್ ಮ್ಯಾನ್. ತುಂಬ ಖುಷಿ ಆಯ್ತು. ಮತ್ತೆ ಇಷ್ಟೇ ಅಲ್ಲದೆ ಮಾಧ್ಯಮ ಮಿತ್ರರು, ನಮ್ಮೂರ ಹುಡುಗ ಚಂದಗಣ್ಣ ಅವರು ಇಂಡಿಯನ್ ಟಿವಿ ವರ್ಕ್ ಮಾಡ್ತಿದ್ದಾರೆ, ಅವ್ರು ಬಂದಿದ್ದಾರೆ. ಸತೀಶ್ ಬಂದಿದ್ದಾರೆ. ಮತ್ತೆ ಎಲ್ಲ ಮಾಧ್ಯಮ ವರ್ಗದವರು, ನಮ್ಮ ಹರೀಶಣ್ಣ PRO, ನನ್ನ ಎಲ್ಲ ಚಿತ್ರಗಳಿಗೂ PRO ಆಗಿ ಕೆಲಸ ಮಾಡಿರ್ತಕ್ಕಂಥ ಹರೀಶಣ್ಣ, ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಮಗ ತೋರಿಸಿ ಇವಳಿ ಎದ್ದಿ. ಬೆಂಗಳೂರಿನಿಂದ ಎಲ್ಲ ಸುದ್ದಿಗಳನ್ನು ಅವರೇ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಸುಮಾರು 50 ವರ್ಷಗಳ ಕಾಲ PRO ಕೆಲಸ ಮಾಡಿದ್ದಾರೆ. 38 ವರ್ಷಗಳ ಕಾಲ ಅವರು ನಮ್ಮ ಈ ಒಂದು ಸಿನಿಮಾಕ್ಕೆ PRO ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದಿಸ್ತಾ ನನ್ನ ಈ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಈ ಚಿತ್ರ ಕುಂಟೆಬಿಲ್ಲೆ ಬಗ್ಗೆ ಹೇಳಿ 2 ಮಾತನ್ನ ನಾಯಕಿ ಅವರೆಲ್ಲ ಮಾತಾಡ್ತಾರೆ. ಕುಂಟೆಬಿಲ್ಲೆ ಅಂತಕ್ಕಂಥದ್ದು ನಾವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಆಡ್ತಕ್ಕಂಥ ಒಂದು ಗೇಮ್, ಒಂದು ಆಟ, ಅದು ನಶಿಸುಂಟೋಗ್ತಿದೆ. ಈ ಚಿತ್ರಕ್ಕೂ ಅದಕ್ಕೂ ಏನಪ್ಪ ಸಂಬಂಧ ಅಂದರೆ, ಆ ಚಿತ್ರದಲ್ಲಿ ಆ ಒಂದು ಆಟದಲ್ಲಿ ಒಂದು ಅರ್ಥ ಇದೆ. ನಾವು ಬದುಕನ್ನು ಹೇಗೆ ಕಲಿಸುತ್ತೆ ಕುಂಟೆಬಿಲ್ಲೆ, ಒಂದು ಮನೆಯಿಂದ ಮತ್ತೊಂದು ಮನೆಗೆ. ಆ ಅರ್ಥವನ್ನ ಇಡೀ ಚಿತ್ರ ಆ ಅರ್ಥವನ್ನ ಕೊಡುತ್ತೆ. ಬದುಕು, ಪ್ರೀತಿ, ಪ್ರೇಮ, ಕಾಮ, ಸಾವು, ನೋವು ಇವುಗಳನ್ನು ಹೇಳುವಂತ ಒಟ್ಟಾರೆಯ ಸಾರಾಂಶ ಇರತಕ್ಕಂಥದ್ದೇ ಕುಂಟೆಬಿಲ್ಲೆ. ಅದಕ್ಕೋಸ್ಕರ ಕುಂಟೆಬಿಲ್ಲೆ ಹೆಸರನ್ನು ಇಟ್ಟಿದ್ದೇನೆ. ತುಂಬಾ ಥ್ಯಾಂಕ್ಸ್. ಚೆನ್ನಾಗಿ ಮಾಡ್ತೀವಿ. ದಸರಾದ ಒಳಗಡೆ ಅಥವಾ ದಸರಾದ ಡಿಸೆಂಬರ್ ಒಳಗಡೆ ಈ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಪ್ರೊಡ್ಯೂಸರು ಮಾತಾಡ್ತಾರೆ. ಪ್ರೊಡ್ಯೂಸರ್ ಮಾತಾಡ್ತಾರೆ. ಅದಕ್ಕೆ ಡೈರೆಕ್ಟರ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು SB ಶಿವ ಅಂತ. ಇದು ನಮ್ಮದು 6ನೇ ಸಿನಿಮಾ. ನಮ್ಮ ಜೀವಿತ ಆಪರೇಷನ್ ಸ್ಟಾರ್ಟ್ ಮಾಡಿ 10 ವರ್ಷಗಳಾಯಿತು. ಅಲ್ಲ ಸರ್, 10 ವರ್ಷಗಳಾಯಿತು. ಅವಾಗ ನಿರಂತರವಾಗಿ
ಚಿಕ್ಕ ಬಜೆಟ್ ಸಿನಿಮಾಗಳು ಮಾಡ್ತಾ ಬರ್ತೀವಿ. ಈಗ ನಮ್ಗೆ ಸಾಕು ಕೊಡ್ತಾರೆ, ತುಂಬಾ ದೊಡ್ಡ ಬಜೆಟ್ ಇದೆ ನಮ್ಮ ಸಿನಿಮಾ. ಅವಾಗೆಲ್ಲ ಭಾಳ ಚಿಕ್ಕ ಚಿಕ್ಕದಾಗ ಮಾಡ್ಕೊಂಡು ದಕ್ಷಿಣ ಕರ್ಲ ವಿಲೇಜ್, ಟೇರಿ, ಹೂವಿನಾರ, ಋತುಮತಿ ಎಲ್ಲ ಸಿನಿಮಾಗಳು ಮಾಡಿದ್ದೀವಿ. ಈಗ ನಮ್ಮ ಕುಮಾರ ಅವ್ರ ಮಗನ ಹೀರೋ ಮಾಡಿ ನಮ್ಮ ಮೈಸೂರು ಪ್ರತಿಭೆ ಬೆಳೆಸ್ಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡು ಕುಮಾರ ತುಂಬ ಆಸೆ ಇಟ್ಕೊಂಡಿರೋ ಮಗನ ಬೆಳೆಸ್ಬೇಕು ಅಂತ ಬಂದಂಥ ಮಕ್ಕಳ ನಮ್ಮ ಆದಿಶಕ್ತಿ ಒಳ್ಳೇದು ಮಾಡಿ ಅವ್ರಿಗೆ ಮತ್ತು ನಮ್ಮ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮಾತಾ ಕೇಳ್ಕೊತಾ ಇದ್ದೀನಿ. ಹಾಗೆ ಕುಮಾರಣ್ಣ ಮಾತಾಡಿ ಕುಮಾರಣ್ಣ. ಹೌದಾ, ಅಧ್ಯಕ್ಷರು ಕರೆವಿ, ಬನ್ನಿ ನೀವು ದೇವಸ್ಥಾನದ ಅಧ್ಯಕ್ಷರು ದಯವಿಟ್ಟು ಬನ್ನಿ ಪ್ಲೀಸ್. ನಾರಾಯಣ ಬನ್ನಿ. ತುಂಬ ದಿನ ಆದಮೇಲೆ ಒಂದು ಕನ್ನಡ ಸಿನಿಮಾ ಒಪ್ಕೊಂಡಿದ್ದೀನಿ. 2 ಇಯರ್ಸಿಂದ ಭೋಜ್ಪುರಿ ಇಂಡಸ್ಟ್ರಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಮೂವಿ ಸ್ಟೋರಿ ಲೈನ್ ಸೂಪರ್ಬ್ ಆಗಿದೆ. ಮೂವಿ ಟೈಟಲ್ ಕೊಟ್ಟಿಲ್ಲ, ಎಷ್ಟು ಡಿಫ್ರೆಂಟ್ ಆಗಿದೆ, ಸ್ಟೋರಿ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಸರ್ ನನಗೆ ಸ್ಟೋರಿ ಹೇಳಿದಾಗ ಒನ್ಲೈನ್ ಹೆಂಗಿತ್ತು ಅಂದರೆ, ಈ ಥರ ಸಿನಿಮಾ ನಾನು ಕನ್ನಡದಲ್ಲಿ ನೋಡೇ ಇಲ್ಲ. ಡೆಫಿನೆಟ್ಲಿ ಜನಗಳಿಗೆ ಇಷ್ಟ ಆಗುತ್ತೆ. ಸೊ ನಾನು ಮೂವಿ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಿರಂಜನ್ ಅವ್ರನ್ನ ನೋಡೋದಕ್ಕೆ ಫಸ್ಟ್ ಮೂವಿ, ಬಟ್ ನೀವು ಮೂವಿ ಪೋಸ್ಟರ್ ನೋಡಿದ್ರೆ ಅನ್ಸಲ್ಲ ಫಸ್ಟ್ ಮೂವಿ ಅಂತ, ಯಾಕಂದರೆ ಮೂವಿ ರೋಲ್ಗೆ ಅಷ್ಟು ಪ್ರಾಪರಾಗಿ ಸೂಟಬಲ್ ಆಗಿದ್ದಾರೆ. ಆ್ಯಂಡ್ ಈ ಮೂವಿಲಿ ನನ್ನ ಒಂದು ರೋಲ್ ಬಂದು ಒಂದು ವಿಲೇಜಲ್ಲಿ ರಿಚ್ ಮನೆತನ ಹುಡುಗಿ ಪಾತ್ರ. ಯಾವಾಗಲೂ ಫುಲ್ ಜೋಶಾಗಿ ಆ್ಯಕ್ಟಿವ್ ಆಗಿ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ಅವ್ರಿಗೆ ಯಾರಿಗೂ ಏನು ಭಯ ಇಲ್ಲ, ಆ ಥರ ಒಂದು ಪಾತ್ರ. ಸೊ ಥ್ಯಾಂಕ್ ಯು. ನಮ್ಮ ಮೂವಿ ರಿಲೀಸ್ ಆದಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇದು ನನ್ನ ಮೊದಲನೇ ಸಿನಿಮಾ. ತುಂಬ ಎಕ್ಸೈಟ್ ಆಗಿದ್ದೀನಿ. ಸಿದ್ದೇಗೌಡರು ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ಈ ಸಿನಿಮಾ ಮಾಡ್ಬೋದು ಅಂತ ನನ್ನ ಹೀರೋ ಆಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅಷ್ಟೇ ಫಸ್ಟೇ ಫಿಲಮ್ ಆಗಿರೋದ್ರಿಂದ ಮಾತುಗಳು ಬರ್ತಿಲ್ಲ ನನಗೆ ಏನು ಮಾತಾಡಬೇಕು ಅಂತ. ಥ್ಯಾಂಕ್ ಯು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟರಾದಂಥ ಶಂಕರೇಶ್ವರ ಸರ್. ನನಗೆ ಇನ್ಸ್ಪಿರೇಷನ್ ಬಂದು ಪುನೀತ್ ರಾಜ್ಕುಮಾರ್ ಅವರು. ಯಾಕೆಂದರೆ ನಾವು ಚೈಲ್ಡ್ಹುಡ್ಡಿಂದ ಅವ್ರ ಫ್ಯಾನ್, ಅವ್ರ ಮೂವಿ ನೋಡ್ಕೊಂಡೇ ಬೆಳೆದಿದ್ದು ನಾವು. ಅದರಿಂದ ಅವ್ರ ಇನ್ಸ್ಪಿರೇಷನ್ ಇರುತ್ತೆ. ಈ ಸಿನಿಮಾದಲ್ಲಿ ನಂದು ಮುಗ್ಧ ಹುಡುಗ, ಹಳ್ಳಿ ಜೀವನ ಮಾಡ್ತಿದ್ದ ಮುಗ್ಧ ಹುಡುಗನ ರೋಲ್ ಇರೋದು ನಂದು. ಥ್ಯಾಂಕ್ ಯು. ಶಂಕರೇಶ್ವರ ಸರ್ಗೆ ನಮಸ್ಕಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಷಯ ತೃತೀಯ ಈ ದಿವಸದಲ್ಲಿ ಏನೇ ಕೆಲಸ ಮಾಡಲಿ, ಯಾವುದೇ ಒಳ್ಳೆಯ ಕೆಲಸ ಮಾಡಲಿ, ಅದು ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಮ್ಮ ರಮೇಶ್ ಹಾಗೂ ಅವರ ಕುಮಾರ್ ಹಾಗೂ ಶಿವು ಇವರಿಬ್ಬರು ಸೇರಿ ನಿರ್ಮಾಪಕರಾಗಿರ್ತಕ್ಕಂತಹ ಈ ಕುಂಟೆ ಬಿಲ್ಲೆ ಚಿತ್ರವನ್ನು ಸಿದ್ದೇಶ್ ಗೌಡರು ನಿರ್ದೇಶನ ಮಾಡ್ತಿದ್ದಾರೆ. ಅದು ನಮ್ಮ ಜಾಗದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಒಂಥರ ಬಾಂಧವರು ಅಂತಾನೆ ಹೇಳ್ಬೋದು. ಯಾಕೆಂದರೆ ಸರಸ್ವತಿಪುರಂ ಬೇರೆ ಅಲ್ಲ, KG ಕೊಪ್ಪಲ್ ಬೇರೆ ಅಲ್ಲ. ಹಾಗಾಗಿ ಈ ಜಾಗದಲ್ಲಿ ಇವತ್ತಿನ ದಿವಸ ಈ ಮುಹೂರ್ತ ಆಗ್ತಿರೋದು ಬಹಳ ನನಗೆ ಸಂತೋಷವಾಗಿದೆ. ಯಾಕೆ ಅಂತಂದರೆ ನಾವು ಬೇರೆ ಎಲ್ಲಿ ಬೇಕಾದರೂ ಜಯಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ನಮಗೆ ಸನ್ಮಾನ ಆಗ್ಬೋದು. ಆದರೆ ನಮ್ಮ ಮನೆಯಲ್ಲಿ, ನಮ್ಮ ಜಾಗದಲ್ಲಿ, ನಮ್ಮ ಊರಲ್ಲೇ ನಮ್ಮನ್ನು ಗುರುತಿಸ್ಕೊಳ್ಬೇಕಾದ್ರೆ ಭಾಳ ಕಷ್ಟ. ಅಂಥ ಕೆಲಸನ ಇವತ್ತಿನ ದಿವಸ ನಮ್ಮ ಕುಮಾರ್ ಗೌಡ್ರಾಗಲಿ ಅಥವಾ ಸಿದ್ದೇಶ್ ಗೌಡ್ರಾಗಲಿ ಮಾಡ್ತಾ ಇದ್ದಾರೆ. ಇವರಿಗೆ ಶುಭವಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಂಟೆ ಬಿಲ್ಲೆ ಅನ್ನೋ ಒಂದು ಸಾಮಾನ್ಯವಾದ ಒಂದು ಪದ ಆಗಿದ್ದರೂ ಕೂಡ, ಹೆಸರಾಗಿದ್ದರೂ ಕೂಡ, ಪುರಾತನ ಕಾಲದಿಂದಲೂ ನಾವೆಲ್ಲ ನೋಡಿರ್ತಕ್ಕಂಥದ್ದು, ಆಡಿರ್ತಕ್ಕಂತಹ ಒಂದು ಆಟ. ಜೀವನದಲ್ಲಿ ಈ ಆಟವನ್ನು ಹೇಗೆ ಅಳವಡಿಸ್ಕೊಂಡಾಗ
ನಮ್ಮ ಜೀವನ ಚರಿತ್ರೆ ಹೇಗೆ ಬದಲಾಯಿಸುತ್ತೆ ಅನ್ನೋ ಕಥಾವಸ್ತುವನ್ನು ಇಟ್ಟುಕೊಂಡು ಅವರದೇ ಆದ ರೀತಿಯಲ್ಲಿ ಅದನ್ನು ಹಿಡಿದಿದ್ದಾರೆ. ಇದರಲ್ಲಿ ಒಂದು ಪೋಷಕ ಪಾತ್ರವನ್ನು ನಾನು ಅಭಿನಯಿಸ್ತಾ ಇದ್ದೀನಿ. ನಾಯಕರ ತಂದೆ ಪಾತ್ರದಲ್ಲಿ ಒಂದು ಅಗೋಚರವಾದಂತಹ ಒಂದು ವಿಷಯವನ್ನು ಮೊದಲಿಂದನೂ ಹೇಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಇದನ್ನು ಮುಖ್ಯವಾಗಿ ಬರತಕ್ಕಂಥ ನಮ್ಮ ಬರಹಗಾರರು ಮೈಸೂರವರು ಬಹಳ ದೊಡ್ಡ ದೊಡ್ಡ ಚಿತ್ರಗಳಿಗೆ ಸಾಕಷ್ಟು ಬರೆದಿದ್ದಾರೆ. ಹಾಗಾಗಿ ಒಂದು ವಿಭಿನ್ನವಾಗಿ ಬಹಳ ಕುತೂಹಲಕಾರಿಯಾಗಿರುತ್ತೆ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಈ ಚಿತ್ರವನ್ನು ಒಂದು ಕಥಾವಸ್ತು ಶಂಕರ ಅಶ್ವಥ್ ಅವರು ಇಂಥ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ ಅನ್ನೋದನ್ನು ಬಿಟ್ಟು ಈ ಥರ ಪಾತ್ರದಲ್ಲೂ ಅಭಿನಯಿಸ್ತಾರೆ ಅನ್ನೋ ಒಂದು ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಆಭಾರಿಯಾಗಿದ್ದೀನಿ. ಆಮೇಲೆ ಈ ಚಿತ್ರಕ್ಕೆ ಹೊಸ ಮುಖಗಳಾಗಿ ನಾಯಕ ನಟರಾಗಿ ನಮ್ಮ ಕುಮಾರ್ ಗೌಡ್ರವರ ಪುತ್ರ ಅವರು ಬರ್ತಾ ಇದ್ದಾರೆ. ಇವರಿಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಭಾಳ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನಿಲ್ಲ, ಹೌದು, ಚಿತ್ರ ಮಾಡಬೇಕಾದ್ರೆ ಎಲ್ರಿಗೂ ಭಾಳ ಕುತೂಹಲ ಇರುತ್ತೆ, ಏನೇನೋ ಕನಸಿರುತ್ತೆ. ಆ ಕನಸೆಲ್ಲ ಈಡೇರಲಿ, ಅವರಿಗೆ ಯಶಸ್ಸು ಸಿಕ್ಕಲಿ ಅಂತ ಹೇಳ್ತೀನಿ. ಆಮೇಲೆ ನಾಯಕಿ ನಟರಿ ಮೇಘ ಅವರು ಅಭಿನಯಿಸ್ತಾ ಇದ್ದಾರೆ. ಅವ್ರಿಗೂ ಶುಭನ ಕೋರ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಚಿತ್ರದ ಮುಖ್ಯವಾಗಿ ಸಂಭಾಷಣೆ ಬರೆದಿರ್ತಕ್ಕಂಥ ಮಧುಸ್ತವ ಎರಡು ಮಾತು. ನಮಸ್ಕಾರ ಎಲ್ಲರಿಗೂ. ನಾನು ಮೈಸೂರಿನವನೇ. ಇದುವರೆಗೆ ಸುಮಾರು 150 ಸಿನಿಮಾಗಳನ್ನು ಬರೆದಿದ್ದೀನಿ ನಾನು. ಪುನೀತ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್, ನೀವೆಲ್ಲ ನೋಡಿರ್ಬೇಕು. ಕೋಟಿಗೊಬ್ಬ, ಪೃಥ್ವಿ, ಶಿವರಾಜ್ ಕುಮಾರ್ ಅವ್ರ ಅಣ್ಣ ತಂಗಿ, ತವರಿಬ್ಬ ತಂಗಿ, ಶ್ರುತಿ ಅವ್ರದ್ದು ಕರ್ಪೂರದ ಗೊಂಬೆ, ಈ ಥರ 150 ಸಿನಿಮಾಗಳು ಬರೆದರೂ ಕೂಡ ನನಗೆ ಈ ಸಿನಿಮಾ ಬರೀಬೇಕು ಅಂದರೆ ಇದು ಹೊಸದು. ನನಗೆ ಫಸ್ಟ್ ಪಿಕ್ಚರ್ ಅಂದ್ಕೊಂಡೇ ಬರೆಯೋದು ನಾನು. ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಮೊನ್ನೆ ಕಾಟೇರ ನೋಡಿರ್ಬೇಕು ನೀವೆಲ್ಲ. ಕಾಟೇರ ಸಿನಿಮಾ ಬರೆಯುವಾಗ ಏನು ಎಕ್ಸೈಟ್ಮೆಂಟ್ ಇತ್ತು, ಅದೇ ಎಕ್ಸೈಟ್ಮೆಂಟು ನಿರಂಜನ್ ಸಿನಿಮಾ ಬರೆಯುವಾಗಲೂ ಇರುತ್ತೆ ನನಗೆ. ಯಾಕೆಂದರೆ ಅದೊಂಥರ ಚಾಲೆಂಜು ಸ್ಟಾರ್ಗಳಿಗೆ ಬರೆಯೋದು. ಹೊಸಬ್ರು ಬರೆಯೋದು ಒಂಥರ ಚಾಲೆಂಜ್. ಯಾಕೆಂದರೆ ಇವರು ಇನ್ನೂ ಪರಿಚಯನೇ ಆಗಿರಲ್ಲ. ಅವರನ್ನು ಹೇಗೆ ಗುರುತೋ ಥರ ಮಾಡಬೇಕು, ಅವರು ಯಾವ ಥರ ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಆ ಥರದ್ದೊಂದು ಚಾಲೆಂಜ್ ಇಟ್ಕೊಂಡು ಬರೀಬೇಕಾಗುತ್ತೆ. ಆಮೇಲೆ ಸ್ಟಾರ್ಗಳು ಬರೆಯೋ ಡೈಲಾಗನ್ನು ಇವ್ರುಗಳು ಹೊಸಬರು ಬರೆಯೋಕ್ಕಾಗಲ್ಲ. ಸ್ಟಾರ್ಗಳಿಗೆ ಒಂದು ನೀತಿ ಹೇಳಿದ್ರೆ ಸ್ಟಾರ್ಗಳು ಜನ ಕ್ಲಾಪ್ಸ್ ಹೊಡಿತಾರೆ, ಒಪ್ಕೋತಾರೆ. ಅದೇ ಹೊಸಬ ಒಂದು ನೀತಿ ಹೇಳೋಕೆ ಬಂದರೆ ಬೈತಾರೆ, ಇವನಿಗೆ ಏನೂ ಗೊತ್ತಿಲ್ಲ, ಇವನು ಹೊಸಬ, ಇವನೇನು ನಮ್ಗೆ ಹೇಳೋದು ಅಂತ. ಆದ್ದರಿಂದ ಬರೆಯೋವನಿಗೆ ಈ ಥರದ ಚಾಲೆಂಜ್ಗಳಿರ್ತವೆ. ಆ ಚಾಲೆಂಜ್ಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಸಂಭಾಷಣೆಗಳನ್ನು ಬರೀಬೇಕಾಗುತ್ತೆ. ನಿರಂಜನ್ ನೋಡಿದಾಗಲೇ ನಾನು ಹೇಳಿದ್ದೆ, ಒಂದು ಬೇರೆ ಥರದ ಹೀರೋ ಇವರು ಡಿಫರೆಂಟ್ ಕಥೆಗಳು, ಡಿಫರೆಂಟ್ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ, ನೀವು ಮಾಡಿಸಿ ನೀವು ಅಂತ. ಅದೇ ಥರ ಈ ಕಥೆನ ಸಿದ್ದೇಗೌಡರು ಬಂದು ಹೇಳಿದ್ರು ನನಗೆ. ಆ ಬ್ಯಾಕ್ ಡ್ರಾಪ್ ಇದೆಯಲ್ಲ, ಆ ಬ್ಯಾಕ್ ಡ್ರಾಪ್ನ ನೀವು ಇದುವರೆಗೆ ನೋಡಿರಲ್ಲ, ಯಾರೂ ಮಾಡಿರಲ್ಲ. ಯಾಕೆಂದರೆ ಹಳ್ಳಿನಲ್ಲಿ ಬೆಳೆದಿರೋರು ಮಾತ್ರ ಹಿನ್ನೆಲೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನಾವು ಸಿನಿಮಾ ಮಾಡಿದ್ದೀವಿ, ನಾವು ಕರ್ಪೂರ ಗೊಂಬೆ ಅಂತ ಹಳ್ಳಿ ಸಿನಿಮಾನು ಮಾಡಿದ್ದೀವಿ, ಸಿಟಿನೂ ತವರಿಬ್ಬ ತಂಗಿ ಅಂತ ಅಣ್ಣ ತಂಗಿ ಅಂತ ಹಳ್ಳಿ ಸಿನಿಮಾನು ಮಾಡಿದ್ದೀವಿ. ಆದರೆ ಹಳ್ಳಿನಲ್ಲಿರ್ತಕ್ಕಂಥ ಆ ನೈಜವಾದಂಥ ಘಟನೆಗಳು, ಆಮೇಲೆ ಕಥೆಯ ಆ ಹಿನ್ನೆಲೆ, ಆಮೇಲೆ ಅವ್ರ ಕಷ್ಟ ಸುಖಗಳು, ಇದೆಲ್ಲ ಇದೆಯಲ್ಲ, ಅದು ತುಂಬ ಕಷ್ಟ ಅದನ್ನು ಸೆರೆ ಹಿಡಿಯೋದು. ಆ ಕೆಲಸನ ನಮ್ಮ ಸಿದ್ದೇಗೌಡರು ಈ ಕಥೆನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ನಾವು ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ, ನೀವು ಇದುವರೆಗೂ ನೋಡಿರಲ್ಲ, ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಆಮೇಲೆ ಒಂದು ಹೊಸ ಥರದ್ದು ಏನೋ ಒಂದು ಹೊಸ ವಿಷಯನ ಹೇಳಕೊಟ್ಟಿದ್ದೀವಿ. ನಮ್ಮ ಸೊಸೈಟಿನಲ್ಲಿ ನಡೆಯುವಂಥ ಒಂದು ಹೊಸ ವಿಷಯ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕತೆ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ, ಯಾಕೆಂದರೆ ಇವತ್ತೇ ಕತೆ ಹೇಳಿದ್ರೆ ಆ ಕುತೂಹಲ ಉಳಿಯೋದಿಲ್ಲ. ಮೇಘಾಶ್ರೀ ಬಹುಶಃ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಅವರು ಕನ್ನಡಕ್ಕಿಂತ ಹೆಚ್ಚಾಗಿ ಭೋಜ್ಪುರಿನಲ್ಲಿ ತುಂಬ ಫೇಮಸ್ಸು. ಹಾಗಾಗಿ
ಈ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಶಂಕರ್ ಅಶ್ವಥ್ ಅವರು ನನಗೆ ಅಶ್ವಥ್ ಅವ್ರಿಗೆ ಶಂಕರ್ಗಿಂತನೂ ಜಾಸ್ತಿ ನನಗೆ ಗೊತ್ತಿರೋದು ಅಶ್ವಥ್ ಅವರು. ಅವ್ರ ಜೊತೆ ನಾವು ತುಂಬ ಕೆಲಸ ಮಾಡಿದ್ದೀವಿ, ಅವ್ರ ತಂದೆಯವ್ರ ಜೊತೆ. ಅದೆಲ್ಲ ನಮ್ಮ ಅದೃಷ್ಟಗಳು, ನಮಗೆ ಎಲ್ಲರಿಗೂ ಸಿಗಲ್ಲ ಅಂಥವ್ರದ್ದು. ಅವ್ರ ಬಗ್ಗೆ ನನಗೆ ತುಂಬ ಅಭಿಮಾನ, ನಮ್ಮ ಅಶ್ವಥ್ ಸರ್ ಬಗ್ಗೆ. ಯಾಕೆಂದರೆ ಅವರು, ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಅವರ ಹಾನೆಸ್ಟಿ ಇದೆಯಲ್ಲ, ಆ ಥರದ್ದೊಂದು ಕ್ಯಾರೆಕ್ಟರನ್ನು ನಾವು ಜೀವಮಾನದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದು ಬೇರೆ ವಿಷಯ. ಶಾಪ ಅಂತ ಒಂದು ಸಿನಿಮಾ ನೋಡಿರ್ಬೇಕು ನೀವು, ರಮೇಶ್ ಅವರು. ಆ ಸಿನಿಮಾ BC ಪಾಟೀಲ್ದು. ಆ ಸಿನಿಮಾ ಮಾಡುವಾಗ ಅವ್ರಿಗೆ ಬರೀ 4 ದಿನ ಏನೋ ಕ್ಯಾರೆಕ್ಟ್ರು ಬಂದು ಹೇಳಿದೆ, ಕತೆ ಹೇಳು ಅಂದರು. ಕತೆ ಹೇಳಿದೆ, ಮಾಡ್ತೀನಿ ಅಂದರು. ಸರಿ, ಕರ್ಕೊಂಡು ಹೋದ್ವಿ. ರೆಮ್ಯುನರೇಷನ್ ಹೆಂಗೆ ಕೊಡಬೇಕು ಅಂದ್ವಿ. ಸರಿ, ಕೊಟ್ಟರಾಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟರೆ ಲಾಸ್ಟ್ ಡೇ ಅವರೆಲ್ಲ ಮುಗಿಸ್ಕೊಂಡು ಬರುವಾಗ ನಮ್ಮ BC ಪಾಟೀಲ್ಗೆ ಇಷ್ಟು ದೊಡ್ಡ ನಟರು ಅವರು ಬೆಲೆ ಕಟ್ಟೋಕ್ಕಾಗಲ್ಲ ನಾವು. ಅವ್ರು ಏನು ಕೊಡಿ ಅಂತಂದ್ರು ಇಷ್ಟು ಕೊಡಿ ಅಂತಲೂ ಕೇಳ್ತಾ ಇಲ್ಲ. ನಾವೇನು ಮಾಡೋಣ ಅಂದರೆ ಒಂದು ಗೌರವತೆಯಾಗಿ ಒಂದು ಚೆಕ್ ಕೊಡೋಣ ಅಂದ್ಬಿಟ್ಟು ಒಂದು ಸಮ್ ಅಮೌಂಟ್ ಬರೆದ್ಬಿಟ್ಟು ಚೆಕ್ ಕೊಟ್ಟರೆ, ಆ ಚೆಕ್ ನೋಡಿದ ತಕ್ಷಣ ಅವರು ಒಂದು ಹಾವು ಮುಟ್ಟಿದ್ರೆ ಎಷ್ಟು ಭಯ ಪಡ್ತೀವೋ ಆ ಥರ ಮುಂದಕ್ಕೆ ಎಸ್ಬಿಟ್ರು. ಹಿಂಗೆ ನಾನು ಮಾಡಿರೋದು 4 ದಿನ, ನೀವು ನಾನು 100 ದಿನ ಕೆಲಸ ಮಾಡೋನು ಕೊಡೋಷ್ಟು ಕೊಟ್ಟಿದ್ದೀರಲ್ಲ ಅಂದ್ರು. ಒಪ್ಪಲೇ, ನಾವೇನು ಮಾಡಿದ್ರು ಒಪ್ಪಲಿಲ್ಲ. ಆಮೇಲೆ ಅವ್ರು 4 ದಿನಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಅವ್ರು ಇಸ್ಕೊಂಡು ಕಾರಲ್ಲಿ ನಾನು ಡ್ರಾಪ್ ಕೊಡಿ ಅಂತ ಮಾಡ್ತಾರೆ. ಆ ಥರದೊಬ್ಬ ನಟರನ್ನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಇವಾಗಲೂ ಹಾಗೆ ಇರಬೇಕು ಅಂತ ನಾನು ಹೇಳಲ್ಲ. ಅವ್ರ ಶಿಸ್ತು ಅದು. ಅವರು ಮೈಸೂರಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬರಬೇಕಾದ್ರೆ ದಾರಿ ಮೇಲೆ ಇಳಿದು ಒಂದು ಕಾಫಿ ಕುಡಿದಿದ್ದೀನಿ, ಇದಕ್ಕೆ 3 ರೂಪಾಯಿ ಅಂತ ನೋಟ್ ಮಾಡ್ಕೊಂಬರೋರು ಅವರು. ಆ 3 ರೂಪಾಯಿ ಇಸ್ಕೊತಿದ್ದು, ಅದ್ರ ಮೇಲೆ 1 ಪೈಸಾ ಜಾಸ್ತಿ ಇಸ್ಕೊತಿದ್ದು. ಅಂಥವ್ರ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ಶಂಕರ್ ಅವ್ರ ಬಗ್ಗೆ ನಮಗೆಲ್ಲ ಹೆಮ್ಮೆ. ಅವ್ರಿಗೆ ತುಂಬ ಬೆಳಿಬೇಕಾಗಿತ್ತು, ಆದರೆ ಟೈಮ್ ಅಷ್ಟೇ. ಇದನ್ನೆಲ್ಲ ಹೇಳ್ತಾ ಈ ಸಿನಿಮಾನ ನೀವೆಲ್ಲ ನೋಡಬೇಕು, ಮತ್ತು ಹೊಸ ನಟರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಇದು ಕುಮಾರಣ್ಣ ರಾತ್ರಿ ನೀವು ಮಾತಾಡಿ. ನಮಸ್ಕಾರ. ನಾನು ಕುಮಾರ್ ಗೌಡ ಅಂದ್ಬಿಟ್ಟು ಕನ್ನೇಗೌಡನ ಕೊಪ್ಪಲಿನ ಗ್ರಾಮದವನು. ಕುಂಟೆಬಿಲ್ಲೆ ಎಂಬ ಚಿತ್ರದ ನಿರ್ಮಾಪಕನಾಗಿ ಹೊಸ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಇದ್ರ ಹಿನ್ನೆಲೆ ನಾನು ಸುಮಾರು ಒಂದು 30-32 ವರ್ಷದ ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಅಂತೇಳಿ ನಾನು ಸಹ ಬೆಂಗಳೂರಿಗೆ ಹೋದಂಥವನು. ಇವತ್ತು ಆದಿಶಕ್ತಿ ಬನಂತಮ್ಮ ಕಾಳಮ್ಮನ ಸನ್ನಿಧಾನದಲ್ಲಿ ಹೇಳ್ತಾ ಇರೋದು ಸತ್ಯ. ಇದು ನಾನು ಹೋಗಿದ್ದೆ. ಸರಿ, ಅವತ್ತು ನನಗೆ ಯಾವುದೇ ಥರವಾದಕ್ಕಂಥ ಹಣಿನ ಸಹಾಯ ಆಗ್ಬೋದು ಅಥವಾ ಬೇರೆ ರೀತಿ ಬೆಂಬಲವಾಗಲಿ ನನಗೆ ಸಿಕ್ಕಿರಲಿಲ್ಲ. ಸರಿ, ಅದು ಮನಸ್ಸೊಳಗಡೆ ಇತ್ತು ನನಗೆ. ಸರಿ, ಅದು ಬೆಳೀತಾ ನನ್ನಲ್ಲಿ ಆ ಆಸೆ ಮಂಕಾಗೋ ಸಂದರ್ಭದಲ್ಲಿ ಅದನ್ನ ಚರ್ಚೆ ಮಾಡ್ತಾ ನನ್ನ ಮಗನ ಜೊತೆ ಅವನು ಬೆಳೀತಾ ಅವನಿಗೆ ಆ ವಿಷಯನ ಮುಟ್ಟಿಸ್ದೆ. ಈಗ ನಾನು ಕಲಾವಿದನಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಕಣ ಅಂತ. ಸರಿ, ಅವನು ಹೇಳ್ತಾ ಇದ್ದ, ಅಪ್ಪ ನಿಮ್ಮ ಆಸೆನ ಆದಷ್ಟು ಬೇಗ ಈಡೇರಿಸ್ತೀನಿ, ನಾನು ನಟನಾಗ್ತೀನಿ ಅನ್ನುವಂಥ. ಸುಮ್ಮನೆ ನಾನು ತಮಾಸೆಗೆ ಅಂದ್ಕೊಂಡೆ. ಸರಿ, ಬೆಳೀತಾ ಅವನು ಡಿಗ್ರಿ ಮುಗಿಸಿದ್ಮೇಲೆ ಹೀಗೆ ಕೂತ್ಕೊಂಡು ಚರ್ಚೆ ಮಾಡ್ದು. ಇಲ್ಲಪ್ಪ ನನಗೆ ನಟನೆ ಸೇರಿಸಿ ನಾನು ಹೋಗ್ತೀನಿ ಅಂತ. ಆಗ ನಾನು ನಮ್ಮ ಸ್ನೇಹಿತರನ್ನೆಲ್ಲ ಭೇಟಿ ಮಾಡಿ ನೀನಾಜಮ್ ಮತ್ತು ನವರಸ ಅಕಾಡೆಮಿ ಯಾವಾಗ ಕೇಳಿದಾಗ ನವರಸ ಅಕಾಡೆಮಿಗೆ ಅವನ ಆ್ಯಕ್ಟಿಂಗ್ ಕೋರ್ಸ್ಗೆ ಸೇರಿಸಿ ಬಂದ ನಂತರ ಮತ್ತೆ ಅವನಿಗೆ ಅವಕಾಶಗಳು ಅಲ್ಲೇನೋ ಅಷ್ಟಾಗಿ ಕಾಣಲಿಲ್ಲ. ಮತ್ತು BCom ಆದಮೇಲೆ MCom ಮುಗಿಸಪ್ಪ, ಆಮೇಲೆ ನೋಡೋದ ಅಂತ ಹೇಳಿ. ಸರಿ, ಅವನು ಕಾಲೇಜಿಗೆ ಅಡ್ಮಿಷನ್ ಆಯಿತು. ಅದಾದಮೇಲೆ ಅವನು ಸ್ವಲ್ಪ ಆ ಕಡೆ ಗಮನ ಕೊಡಲಿಲ್ಲ. ಅವ್ನಿಗೆ ಹೆಚ್ಚಿನದಾಗಿ ಇದ್ದಿದ್ದೇ ಸಿನಿಮಾ ಕಡೆ. ಸರಿಯಪ್ಪ, ನಾನು ಕಾಲೇಜ್ಗೆ ಹೋಗಲ್ಲ, ನನಗೇನಾರ ಮಾಡಿ ಬೆಂಗಳೂರಿಗೆ ಕಳಿಸ್ಕೊಡಿ ಅಂತ ಹೇಳಿದೆ. ಸರಿ, ಅವಾಗ ನಾನು ಇವನು ಬೆಂಗಳೂರಿಗೆ ಕಳಿಸ್ಬಿಟ್ಟು ನಾವೇನಪ್ಪ ಮಾಡೋದು, ಅಲ್ಲಿ ದೊಡ್ಡ ಸಮುದ್ರದಲ್ಲಿ ಹೆಂಗಪ್ಪ ಏನಪ್ಪ, ನಾವೇ ಅಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅನ್ನುವಂತಕ್ಕಂಥ ಬಂದಾಗ, ಸರಿ ಅಷ್ಟೊತ್ತಿಗೆ ನನಗೆ ಸ್ನೇಹಿತರಾಗಿ ಸಿದ್ದೇಗೌಡರು ತುಂಬ ಪರಿಚಯ ಇತ್ತು. ಅವರು ಬ್ರದರು, ನಾವು ತುಂಬ ಆತ್ಮೀಯರು. ಇವ್ರ ಜೊತೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ರು. ಹೀಗೆ ನನ್ನ ಮಗನ ಹಿಂಗೆ ಅಕಾಡೆಮಿಗೆ ಸೇರಿಸಿದ್ದೀನಿ, ಈ ರೀತಿ ಮಾಡಿದ್ದೀನಿ.
ಯಾವ್ದಾರ ಒಂದು ಸಿನಿಮಾಗೆ ಅಥವಾ ಫಸ್ಟೇ ಅವ್ನಿಗೆ ಯಾರು ಒಂದು ಅವಕಾಶ ಕೊಡುವಂಥದ್ದಿದ್ರೆ ನೋಡಿ ಹೆಂಗೆ ಅಂದರೆ ಸರಿ ಎಲ್ಲೂ ಒಂದು ಕಡೆ ಅವಕಾಶಗಳಾಗದೆ ಹೋದಾಗ ನಾವು ಅವರು ಕೂತು ಸುಮಾರು ಇದು ಒಂದು 5-6 ತಿಂಗಳಿಂದ ನಡೆದಂತಕ್ಕಂಥ ವಿಷಯಗಳು, ಕತೆ ಬರಿಬೋದು, ಇನ್ನೊಂದು ಇತ್ಯಾದಿ. ಆಗ ಒಂದು ಸಿನಿಮಾನ ಮಾಡೋದಾ ಅಂತ ಹೇಳಿ ಮಗನ ಇದು ಮಾಡಿದಂಥ ಕಾಲ ಇಷ್ಟು ಬೇಗ ನನ್ನ ಆಸೆ ನನ್ನ ಮಗನ ಇದರಲ್ಲಿ ನನಗೆ ಈಡೇರುತ್ತೆ ಅಂತ ನಾನು ಸತ್ಯವಾಗಲೂ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ನನ್ನಲ್ಲಿ ಇರುವಂತಕ್ಕಂಥ ಆಸೆ ನನ್ನಂತೆಯೇ ಅದು ಜೀವಂತವಾಗಿ ಇದಾಗ್ಬಿಡ್ಬೋದೇನೋ ಅಂದ್ಕೊಂಡಿದೆ. ದೇವರು ಕೃಪಾ ಕಟಾಕ್ಷದಿಂದ, ನನ್ನ ಮನೆ ದೇವರ ಕೃಪಾ ಕಟಾಕ್ಷದಿಂದ, ನನ್ನ ಹಿರಿಯರ ಆಶೀರ್ವಾದದಿಂದ, ಯಾರು ನನ್ನ ತಾತ ಅವರು ಏನಿವತ್ತು ನಾವು ಈ ಜಾಗಕ್ಕೆ ನಿಲ್ಲೋದಕ್ಕೆ ಕಾರಣರಾದೋ ನಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ನನ್ನ ಮೇಲಿದ್ದು, ಅದೇ ಥರ ನನ್ನ ಮಗನಿಗೂ ಇರಲಿ ಅಂತೇಳಿ ಆಶೀರ್ವಾದ ಮಾಡಿ ಈ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿ. ಥ್ಯಾಂಕ್ ಯು. ನಮ್ಮ ಚಿತ್ರದ ನಾಯಕ, ನಮ್ಮ ಚಿತ್ರಕ್ಕೆ ಹರಿಕಾವ್ಯ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಹರಿಕಾವ್ಯ ಸಾಕಷ್ಟು ಚಿತ್ರಗಳಿಗೆ ಮ್ಯೂಸಿಕನ್ನು ಅಳವಡಿಸಿದ್ದಾರೆ. ಈ ಚಿತ್ರಕ್ಕೂ ಸಹ ಅವರು ಅಳವಡಿಸಿದ್ದಾರೆ. ಥ್ಯಾಂಕ್ ಯು. ತಮ್ಮ ಅಭಿಪ್ರಾಯ ನೀಡಿ. ಎಲ್ರಿಗೂ ನಮಸ್ಕಾರ. ಜೀವಿತ ಕ್ರಿಯೇಷನ್ ಅವರ ಈ ಚಿತ್ರ ನನಗೆ ನನ್ನ ವೃತ್ತಿ ಬದುಕಿನಲ್ಲಿ ಅವ್ರ ಪ್ರೊಡಕ್ಷನಲ್ಲಿ ನನ್ನದು 2ನೇ ಸಿನಿಮಾ. ಅವ್ರು ತುಂಬ ಸಿನಿಮಾಗಳನ್ನ ಮಾಡಿನೂ ಕೂಡ ಈ ಚಿತ್ರಕ್ಕೂ ನನ್ನನ್ನು ಆಯ್ಕೆ ಮಾಡಿದ್ದು ಒಂದು ವಿಶೇಷ, ನನಗೊಂದು ಒಳ್ಳೆಯ ಅವಕಾಶ ಅಂದ್ಕೊಳ್ತೀನಿ. ಶಿವು ಸರ್ ಮತ್ತು ಸಿದ್ದೇಗೌಡರು ಅವರ ಜೀವಿತ ಕ್ರಿಯೇಷನ್. ಸೊ ಈ ಒಂದು ಹೊಸ ಚಿತ್ರ ಕುಂಟೆಬಿಲ್ಲೆ ಚಿತ್ರಕ್ಕೆ ನಿರ್ಮಾಪಕರಾಗಿ ಮತ್ತು ಅವರ ಕುಮಾರಗೌಡ ಸರ್ ಮತ್ತು ಅವರ ಪುತ್ರರಾದಂತಹ ಯದು ಅವರು ನಾಯಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಅಭಿನಂದನೆಗಳು, ಒಳ್ಳೆಯದಾಗಿ ಅಂತ ಹೇಳ್ತೀನಿ. ಅವ್ರ ಜೊತೆ ಕಲಾವಿದರ ಬಳಗದಲ್ಲಿ ಹಿರಿಯರಾದಂಥ ಶಂಕರ ಸ್ವತ್ಸ ಇದ್ದಾರೆ, ಅವ್ರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ಮತ್ತು ಈ ಚಿತ್ರದ ನಾಯಕ ಪತಿಯಾದಂಥ ಮೇಘಶ್ರೀ ಅವ್ರಿಗೂ ಒಳ್ಳೆಯದಾಗಿ ಕಲಾವಿದರ ಬಳಗದಲ್ಲಿ ಅವ್ರು 3 ಜನ ಆಸಕ್ತರಾಗಿದ್ದಾರೆ. ಇನ್ನೆಲ್ಲ ತಂತ್ರಜ್ಞರು ನಾವೆಲ್ಲ ಒಟ್ಟಾರೆ ಒಳ್ಳೆಯ ಒಂದು ಟೀಮ್ನ ನಿರ್ದೇಶಕರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕಲಾವಿದರ ಬಳಗದಲ್ಲೂ ಕೂಡ ಒಂದು ಒಳ್ಳೆಯ ಆಯ್ಕೆ ಇದೆ. ಯಾಕೆಂದರೆ ಅವರು ಆಯ್ಕೆ ಮಾಡಿರುವಂಥ ಒಂದು ಕತೆ ಇದೆಯಲ್ಲ, ಅದು ಎಲ್ಲವನ್ನು ತಾನು ಬಯಸ್ತಾ ಹೋಗುತ್ತೆ, ಕೆಲಸ ಮಾಡಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಕೂಡ ನನಗೆ ಈ ಅವಕಾಶ ಬಂದಿದೆ ಅಂದ್ಕೊಳ್ತೀನಿ. ಒಳ್ಳೆ ಸಂಗೀತವನ್ನು ಡಿಮ್ಯಾಂಡ್ ಮಾಡುತ್ತೆ ಈ ಚಿತ್ರ. 4 ಹಾಡುಗಳಿದೆ ಮತ್ತು ಹಿನ್ನೆಲೆ ಸಂಗೀತವನ್ನು ತುಂಬ ತ್ವರಿತವಾಗಿ ತುಂಬ ತೀಕ್ಷ್ಣವಾದಂಥ ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ಸಂಗೀತವನ್ನು ನಿರೀಕ್ಷೆ ಮಾಡುತ್ತೆ. ಅದು ನನಗೆ ಒಂದು ಸ್ಫೂರ್ತಿಯಾಗಿದೆ ಈ ಚಿತ್ರ ಕೆಲಸ ಮಾಡೋದಕ್ಕೆ. ಅವಕಾಶ ಕೊಡುತ್ತೆ ಎಲ್ಲ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತು ಸೋಮಣ್ಣ ಅವ್ರು ಬರ್ತಾವ್ರೆ. ಸೋಮಣ್ಣ ಅವ್ರಿಗೆ ಯಾವತ್ತೂ ನಾವು ಕೃತಜ್ಞರಾಗಿರ್ತೀವಿ. ಯಾಕೆಂದರೆ ಸೋಮಣ್ಣ ಅವರು ನಮ್ಮ ಮೊದಲನೇ ಸಿನಿಮಾದಲ್ಲಿ ಸಾಕಷ್ಟು ನಮಗೆ ಸಹಾಯ ಮಾಡಿದರು. ಥ್ಯಾಂಕ್ ಯು. ಈಗ ಸಮಾರಂಭದ ಅಂದರೆ ಪತ್ರಿಕಾಗೋಷ್ಠಿಯ ಮುಕ್ತಾಯ ಆಗ್ತಿದೆ. ನಮ್ಮ ಗಾಳಿಪುರ ಮಂಜು ಅವರು ಈ ಸಿನಿಮಾಗೆ ಬಂದಿದ್ದಾರೆ. ಗಾಳಿಪುರ ಮಂಜು ಈ ಸಿನಿಮಾ ನೋಡ್ತಕ್ಕೆ ಬಂದಿದ್ದಾರೆ, ಧನ್ಯವಾದಗಳು. ಹಾಗೆ ಟಿ ಜನಾರ್ದನ್ 50 ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದು ಕೆಲಸ ಮಾಡ್ತಿದ್ದಾರೆ, ಈಗ ನಮ್ಮ ಕಂಪನಿಯಲ್ಲಿದ್ದಾರೆ. ಅವ್ರಿಗೂ ನಾವು ಗೌರವವನ್ನು ಸಲ್ಲಿಸ್ತೀವಿ. ಈಗ ನಮ್ಮೆಲ್ಲರ ಪ್ರೀತಿಯ ನಮ್ಗೆ ಯಾವಾಗಲೂ ಬೆನ್ನೆಲುಬಾಗಿರ್ತಕ್ಕಂಥ ರಾಜಣ್ಣನವರಿಗೆ ಒಂದು ಹಾರಗಳನ್ನು ಹಾಕ್ಕೊಳ್ಕೊಂತ ಪ್ರೊಡ್ಯೂಸರ್ ಶಿವ ಮತ್ತು ಕುಮಾರ್ ಅವರು ಕೇಳ್ಕತ್ತೀನಿ. ಹಾಗೆ ಸಂತೋಷ್ ಸರ್ ಈ ಕಡೆ ಹಾಗೆ ಶಂಕರ್ ರಸ್ಮಠ್ ಅವ್ರಿಗೆ ಕುಮಾರ್ ಗೌಡರು ನಾಯಕ ಶಿವ ಈ ಪ್ರೊಡಕ್ಷನ್ ಅಲ್ಲಿ ಸೇರ್ಕೊಂಡಿರೋ ನೋಡಿಲ್ಲ ಇಲ್ಲ ಬೈಲಿ ಹಾಗೆ BM ಉದಯ ಸರ್ಗೆ
ಬಿ ಎಂ ಮಧು ಸರ್ಗೆ ಕನ್ನಡ ಚಿತ್ರರಂಗದ ಸುಮಾರು 200 ಚಿತ್ರಗಳನ್ನು ಬರೆದು ದಾಖಲೆ ಮಾಡಿದ್ದಾರೆ ಬಿ ಎಂ ಮಧು ಸರ್. ಈ ಚಿತ್ರಕ್ಕೆ ಡೈಲಾಗ್ ಬರೀತಿದ್ದಾರೆ ಅವರಿಗೆ. ಹರಿಕಾವ್ಯ ಈ ಚಿತ್ರದ ಮ್ಯೂಸಿಕ್ ನಿರ್ದೇಶಕರಾದಂಥ ಹರಿಕಾವ್ಯ. ಬನ್ನಿ ಹಂಗೇನೆ ಸೆಂಟ್ರ್ ಬನ್ನಿ ಸರ್. ಬನ್ನಿ 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 ಈ ಚಿತ್ರದ ಕಲಾ ನಿರ್ದೇಶಕರಾದಂಥ ಮುಸ್ತಫಾ ಖಾನ್ ಅವರು, ಕುಮಾರ್ ಗೌಡರು ಅಂಡ್ ಶಿವರು. ಹಾಗೆ ಸೋಮಣ್ಣ ಅವ್ರಿಗೆ ಬಟ್ಟೆ ಕೊಡ್ಬೇಕಂತ ಕುಮಾರ್ ಗೌಡರು ಮತ್ತು ಮಾದೇವಪ್ಪ ಅವರು. ಮಾದೇವಣ್ಣ ಪುರುಷೋತ್ತಮ ಅವರು. ಪಿ ಜನಾರ್ದನ್ ಬನ್ನಿ. ಥ್ಯಾಂಕ್ ಯು ಎಲ್ಲರಿಗೂ.